ಎಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಏನಪ್ಪಾ ಅಂದ್ರೆ ಇವತ್ತು ಒಂದಿ ಸಾಕ ರೈತರದಕ್ಕೆ ಶೆಡ್ ಹತ್ರ ಬಂದಿದೀವಿ. ನಮ್ಮ ಬೆಳಗುಳದಲ್ಲಿ ಇರೋದು ಅವ್ರನ್ನ ಮಾತಾಡ್ಸೋಣ. ಅವ್ರು ಹೆಂಗ್ ಸಾಕಿದ್ದಾರೆ, ಎಷ್ಟು ವರ್ಷದಿಂದ ಸಾಕಿದ್ದಾರೆ, ಯಾವ ತರ ಸಾಕಿದ್ದಾರೆ ಅಂತ ಹೇಳ್ತಾರೆ. ಈಗ ನಿಮ್ಗೆ ಅವ್ರು ತುಂಬಾ ಅದ್ಭುತವಾಗಿ ಸಾಕಿದ್ದಾರೆ. ಸಿಂಪಲ್ ಆಗಿ ಶೆಡ್ ಮಾಡ್ಕೊಂಡು ಯಾವ್ದೇ ರೀತಿ ಹೈಯೆಸ್ಟ್ ಆಗಿ ಬಂಡವಾಳ ಹಾಕ್ತಂಗ್ ಸಾಕಿದ್ದಾರೆ. ಅದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಈಗ ಯಾವ ರೀತಿ ಏನು ಅವ್ರ ಊರು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಹೇಳ್ತಾರೆ. ನಿಮ್ ಮರಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ ಮರಿಗಳು ಸಿಗ್ತವೆ. ಈಗ ಅವ್ರ ಊರು, ಅವ್ರ ಅಡ್ರೆಸ್ ಮತ್ತೆ ಅವ್ರ ಹೆಸರು ಹೇಳ್ತಾರೆ. ಬನ್ನಿ ಹೇಳಿ ಸರ್. ನಮ್ದು ಊರು ನಾಯಂಕೊಪ್ಲು. ನಾವು ಇದು ಚನ್ನಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾವು ಇರೋದು ಸಂತೆಮಳದ ಹತ್ರ. ಕಮ್ಮಿ ಅಂದ್ರೆ ನಮ್ದು ಬಂಡವಾಳ ಜಾಸ್ತಿ ಇಲ್ಲ. ನಮ್ಮ ಹಂದಿಗಳು ಕಮ್ಮಿ ಆಗ್ತವೆ, ಒಂದ್ 10 ರಿಂದ 8 ಗಂಟೆ ಆಗ್ತವೆ. ನಾವು ಫುಡ್ ಅಂದ್ರೆ ಬೆಳಿಗ್ಗೆ ಒಂದ್ ಟೈಮ್ ಹಾಕಿದ್ರೆ ನಾಳೆ ಹಾಕೋದು. ಬೆಳಿಗ್ಗೆ ಒಂದೇ ಟೈಮ್ ಫುಡ್ ಕೊಡೋದು ನೀವು? ಒಂದೇ ಟೈಮ್ ಕೊಡೋದು. ಈ ಮರಿಗಳನ್ನ ನೀವು ಯಾರು ಕೇಳಿದ್ರೆ ಕೊಡ್ತೀರಾ? ಸೇಲ್ ಮಾಡ್ತೀವಿ ಇದಕ್ಕೆ. ಮರಿಗಳವ ಇಲ್ಲಿ ಅಣ್ಣ 30-20 ನೀವ್ ಏನು ವಿಶೇಷತೆ ಹಂದಿ ಸಾಕಿದ್ರಲ್ಲ, ಹಂದಿ ಸಾಕ್ಬೇಕು ಅಂತ ಏನು ಕನಸ್ತು ನಿಮ್ಗೆ? ಅಣ್ಣ ನಮ್ಗೆ ಅವಾಗ್ಲಿಂದ ಸಣ್ಣದ್ರಿಂದ ನಮ್ಮ ಅಪ್ಪರೆಲ್ಲ ಅದೇ ಹಂದಿ ಸಾಕಾಣಿಕೆ ಮಾಡಿರೋದು. ಅದರಿಂದ ನಾವು ಇವಾಗ ನಮ್ದು ಓದೋದು ಮುಗೀತು. ಅದರಿಂದ ನಮ್ಗೂ ಹಂದಿ ಸಾಕೋದು ಅಂತ ಇಂಟ್ರೆಸ್ಟ್ ಬಂದ್ಬಿಡ್ತು. ಅದರಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಹಂದಿ ಸಾಕ್ತಾ? ನಾವು ಒಂದ್ 10 ವರ್ಷದಿಂದ ಸಾಕ್ತಾ ಇದೀವಿ. 10 ವರ್ಷದಿಂದ ಹಂದಿನೇ ಸಾಕ್ತಾ ಇದೀವಿ. ಏನು ವಿಶೇಷತೆ ಹಂದಿ ವಿಶೇಷತೆ ಏನು? ಯಾವ ತರ ಮರಿ ಆಗ್ತವೆ ಏನು? ಅಣ್ಣ ಇದು 3-3.5 ತಿಂಗಳು ಬೇಕು ಮರಿ ಹಾಕಕ್ಕೆ. ಕ್ರಾಸಿಂಗ್ ತಗೊಂಡು ನಾವು ಒಂದ್ 3 ತಿಂಗಳು ಆಗ ಗಂಟ ಮೇಯಿಸ್ತೀವಿ. ಆಮೇಲೆ ಮರಿ ಮಾರಾಕ್ತಿವಿ. 3 ತಿಂಗಳು ಮೇಯಿಸಿ ಮರಿ ಮಾರ್ಬಿಡ್ತೀವಿ. ದೊಡ್ಡವಾಗ ಗಂಟ ಸಾಕಲ್ಲ. ಬನ್ನಿ, ಈಗ ನೀವು ಇವನ್ನೆಲ್ಲ ಸಾಕಿದ್ರಲ್ಲ, ನೀವು ಕುರಿ, ಆಡು ಮತ್ತೆ ಹೊಸ ಸಾಕೋದ್ಕಿಂತ ಇದ್ ಸಾಕೋದು ಉತ್ತಮನ? ಯಾವ ತರ ಇದು? ಕುರಿ ಆಡಿಗಿಂತ ನಮ್ಗೆ ಇದೇ ಉತ್ತಮ ಅಣ್ಣ. ನಮ್ಗೆ ಇದೇ ಉತ್ತಮ ನಮ್ಗೆ. ಆಮೇಲೆ ಯಾವ ಜಾತಿ ಸಾಕಿದಿರ ನೀವು? ನಾವು ಒಂದೇ ಜಾತಿ ಅಣ್ಣ ಇರೋದು. F1 ಒಂದೇ ಇರೋದು. ಬನ್ನಿ, ಈಗ ಮರಿ ಹಾಕಿದ್ಯಲ್ಲ, ಮರಿ ಎಷ್ಟು ಮರಿ ಹಾಕಿದ್ದು? ಅಣ್ಣ ಇದು 9 ಮರಿ ಹಾಕೈತೆ. ನೆನ್ನೆ ಹಾಕಿರೋದು. ಹಾಕಿರೋದಾ? ನೆನ್ನೆ ಹಾಕಿರೋದು. ನೀವೆಲ್ಲ ನೆಲಕ್ಕೆ ಬಿಟ್ಬಿಡ್ತೀರಾ ಮರಿ ಹಾಕಿದ ದಿವಸ? ಅಣ್ಣ ಮರಿ ಹಾಕಿದ ನೆಲಕ್ ಬಿಟ್ಬಿಡ್ತೀವಿ. ಏನಂದ್ರೆ ಧೂಳು ತಗೋಬೇಕು ಮರಿಗಳು. ಧೂಳ ಮರಿ ಒಂದ್ 15 ಒಂದ್ ತಿಂಗಳ ಗಂಟೆ ಧೂಳಲ್ಲಿದ್ರೆ ಚೆನ್ನಾಗಿ ಬರುತ್ತೆ, ಕಾವು ಕೊಡುತ್ತೆ. ಉಚ್ಕೊಳ್ಳಲ್ಲ ಮತ್ತೊಂದ? ಅದೇನು ಆಗಲ್ಲ. ಅದ್ರಿಂದ ನಾವು ಧೂಳ್ಗ್ ಹಾಕ್ಬಿಡ್ತೀವಿ ಮರಿ ಹಾಕ್ತಿದ್ದಂಗೆ. ಅಣ್ಣ ಈಗ ಒಂದೊಂದ್ ಹಂದಿ ಇದೆಯಲ್ಲ, ಎಷ್ಟೆಷ್ಟು ಮರಿ ಆಗ್ತಾವ ಇವು? ಎಷ್ಟೆಷ್ಟು ಮರಿ ಹಾಕಿದಾವ ಇವು? ಅಣ್ಣ ಇವು 7, 8, 9 ಇಷ್ಟ ಹಾಕವಣ. ಇವೆಲ್ಲ 8, 9, 10 ಎಲ್ಲ ಉಳಿಸ್ಕೊಂಡೇವೆ. ಚೆನ್ನಾಗಿದೆ. 10 ಗಂಟೆ ಮರಿ ಆಗ್ತವೆ. 10 ಗಂಟೆ ಮರಿ ಆಗ್ತವೆ. ಈ ಮರಿಗಳನ್ನ ಯಾರು ತಗೊಂಡ್ ಹೋಯ್ತಾರ? ಇಲ್ಲಿಗೆ ಬಂದ ನೀವೇ ಸೇಲ್ ಮಾಡ್ಬೇಕು? ಇಲ್ಲ, ಅವರೇ ಬಂದು ಇಲ್ಲಿಗೆ ಫೋನ್ ಮಾಡ್ಕೊಂಡು ಬಂದು ಕೇಳ್ಕೊಂಡು ತಗೋಯ್ತಾರೆ ಇಲ್ಲಿಗೆ ಮರಿಗಳನ್ನ. ಎಲ್ಲ ಇಲ್ಲಿಗೆ ಬರ್ತಾರೆ. ಈಗ ನೀವು ಸಾಕಿದ್ರಲ್ಲ ಹಂದಿಗಳನ್ನ, ನೀವು ಯಾವ ರೀತಿ ಈಗ ಎಷ್ಟ್ ದಿವ್ಸಕ್ಕೆ ಒಂದ್ಸತಿ ಮಾರಾಟ ಮಾಡ್ತೀರಾ ಮರಿಗಳನ್ನ? ನಾವು ಅಣ್ಣ 3 ತಿಂಗಳಿಗೆ ಒಂದ್ಸಲ ಮಾರಾಟ ಮಾಡ್ತೀವಿ. 3 ತಿಂಗಳಿಗೆ ಒಂದ್ಸಲ ಮರಿ ಮಾರಾಟ ಮಾಡ್ತೀರಾ? ಈಗ ಹಂದಿಗಳನ್ನ ಸಾಕಿದ್ರಲ್ಲ, ಎಷ್ಟು ಹಂದಿಗೆ ಎಷ್ಟು ಗಂಡನ್ನ ಉಪಯೋಗಿಸ್ತೀರಾ ನೀವು? 1, 2 ಅಷ್ಟೇ ಅಣ್ಣ ಗಂಡು ನಾವು ಉಪಯೋಗಿಸೋದು. ಎಷ್ಟು ಹಂದಿಗೆ ಉಪಯೋಗಿಸ್ತೀರಾ ಅದನ್ನ? ನಾವು ಒಂದ್ 10 ಹಂದಿಗೆ ಉಪಯೋಗಿಸ್ತೀವಿ ನಾವು. ಒಂದ್ ಗಂಡನ? ಒಂದ್ ಗಂಡು. ಏನ್ ತೊಂದ್ರೆ ಇಲ್ಲ? ಏನಿಲ್ಲ, ಮರಿ ಆರಾಮಾಗಿ ಮರಿ ಆಗ್ತವೆ. ಈಗ ಮರಿ ಸಾಕಿದ್ರಲ್ಲ, ಈ ಬೇದಿಗೆ ಅಲ್ಲಿ ಇನ್ನೊಂದ್ ಅಲ್ಲಿ ಜ್ವರ ಬಂದ್ರೆ ಡಾಕ್ಟರ್ ಕರ್ಸೋದು ಆತರ ಎಲ್ಲ ಏನಾರು ಮಾಡ್ತೀರಾ? ಇಲ್ಲ, ನಾವ್ ಮೊದ್ಲು ಕರೆಸ್ತಾ ಇದ್ದೋ, ಇವಾಗ ಕರೆಸ್ತಾ ಇಲ್ಲ. ಎಲ್ಲ ಮೆಡಿಸಿನ್ ನಾವೇ ಇದ್ ಮಾಡ್ಕೊಂತೀವಿ. ಅವಾಗ ಫಸ್ಟ್ ಗೊತ್ತಿರ್ಲಿಲ್ಲ, ಡಾಕ್ಟರ್ಗಳನ್ನ ಕರ್ಸ್ಕೊಳ್ವ. ಇವಾಗ ಎಲ್ಲ ಮೆಡಿಸಿನ್ ಗೊತ್ತಿರೋದ್ರಿಂದ ನಾವೇ ಮಾಡ್ಕೊಂತೀವಿ. ಎಲ್ಲ ಮೆಡಿಸಿನ್ ಎಲ್ಲ ನಾವೇ ಮಾಡ್ಕೊಂತೀವಿ. ಈಗ ನೀವ್ ಎಷ್ಟ್ ಟೈಮ್ ಮೇವ್ ಕೊಡ್ತೀನಿ ಅಂದ್ರೆ? ನಾವ್ ಒಂದೇ ಟೈಮ್ ಅಣ್ಣ ಮೇವ್ ಕೊಡೋದು. ದಿವ್ಸಕ್ಕೆ ಒಂದೇ ಟೈಮ್ ಹಾಕೋದು. ಇನ್ನು ಪದೇ ಪದೇ ಏನ್ ಹಾಕಲ್ಲ. ಬೆಳಿಗ್ಗೆ ಸಂಜೆ ಒಂದ್ ಟೈಮ್ ಹಾಕುದ್ರಿ, ನಾಳೆ ಸಂಜೆನೆ ಹಾಕೋದು ನಾವು ಮೇವು. ನಾಳೆ ಸಂಜೆ ಹಾಕ್ತೀರಾ? ಈ ಮರಿಯೊಂದಿಗೂ ಹಂಗೆ ಹಾಕ್ತೀರಾ? ಎಲ್ಲದಕ್ಕೂ ಅಷ್ಟೇ ಅಣ್ಣ. ಎಲ್ಲಕ್ಕೂ ಒಂದೇ ಟೈಮ್ ಮೇವ್ ಹಾಕೋದು. ಈಗ ನೀವು ಹಂದಿಗಳನ್ನ ಸಾಕಿದ್ರಲ್ಲ, ಈಗ ಕ್ರಾಸಿಂಗ್ ಬಿಟ್ಟಿದ್ರಲ್ಲ, ಇವು ಕ್ರಾಸಿಂಗ್ ತಾಯಿ ಎಷ್ಟ್ ದಿವಸ ಹಾಲು ಕುಡಿಯುತ್ತೆ? ಮರಿಗೊಳ್ತಾವ ಅಣ್ಣ 1-2-3 ತಿಂಗಳು ಹಾಲು ಕುಡಿಸ್ತೀವಿ. ತಾಯಿ ಹತ್ರ 3 ತಿಂಗಳು? ತಾಯಿ ಹತ್ರ 3 ತಿಂಗಳು ಹಾಲು ಕುಡಿತವೆ. 3 ತಿಂಗಳಾದ್ಮೇಲೆ ಬೇರೆ ಸಪರೇಟ್ ಮಾಡ್ಬಿಡ್ತೀವಿ. ಎಲ್ಲಾನು ಸಪರೇಟ್ ಮಾಡ್ಬಿಡ್ತೀವಿ. ಮರಿ ಬೇರೆ ಹಂದಿ ಬೇರೆ ಸಪರೇಟ್ ಮಾಡ್ಬಿಡ್ತೀವಿ. ಸಪರೇಟ್ ಮಾಡಾದ್ಮೇಲೆ ಅವು ಮತ್ತೆ ಕ್ರಾಸಿಂಗ್ ಬಿಡ್ತೀವಿ. ಹಂಗಾರೆ ಇವು ಕಮ್ಮಿ 6 ತಿಂಗಳು ಒಂದ್ಸತಿ ಮರಿ ಹಾಕುತ್ತೆ? 6 ತಿಂಗಳಿಗೆ ಒಂದ್ಸಲ ಮರಿ ಹಾಕುತ್ತೆ. ಈಗ ಮರಿ ಹಾಕಿದಾವಲ್ಲ, ಇವು ಎಷ್ಟೆಷ್ಟು ಉಳಿಸ್ಕೊಂಡಿದಾವ ಮರಿ? ಅಣ್ಣ ಅದ್ ಹಾಕಿರೋದೆ ಅದ್ 4 ಹಾಕೈತೆ, 4 ಅವೆ. ಅದು 9 ಹಾಕೈತೆ, 9 ಅವೆ. ಅದು ಒಂದ್ 8 ಹಾಕಿತ್ತು, ಒಂದ್ 3 ಸತ್ತೋದ, ಇನ್ನೊಂದ್ 6 ಅವೆ.
ಈಗ ನೀವು ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ನಿಮ್ಮನ್ನ ನೋಡಿ ಸಾಕಾರ್ಗಾಗಿರ್ಬೋದು ಇನ್ನೊಂದಾಗಿರ್ಬೋದು, ಈಗ ಶೆಡ್ ಮಾಡೋದಾಗಿರ್ಬೋದು, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಹತ್ರಕ್ ಬಂದ್ರೆ ಅವ್ರಿಗೆ ಎಲ್ಲ ಹೇಳ್ಕೊಡ್ತೀವಿ, ಹಿಂಗಲ್ಲ ಹಿಂಗ್ ಮಾಡಿ ಅಂತ ಇದ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಈಗ ನಮ್ ಯೂಟ್ಯೂಬ್ ಅಲ್ಲೂ ಅಷ್ಟೇ, ನೀವ್ ಹೇಳಿ ಯಾವ ತರ ಮಾಡಿದ್ರಿ, ನೀವು ಯಾವ ತರ ಸಾಕ್ಬೇಕು ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅಣ್ಣ ನಾವು ಫಸ್ಟ್ ಬಂದಾಗ ಒಂದ್ 10 ಮರಿ ತಂದಿದ್ದು, ಅದ್ರಿಂದ ಇವಾಗ ಇಷ್ಟು ಗಂಟ ಬೆಳ್ದಿದೀವಿ. ರೂಮ್ಗಳು ಅಣ್ಣ ಜಾಸ್ತಿ ಏನೇ ಅದ, ಅವಕ್ಕೇನ್ ಕರೆಂಟ್ ಶಾಕ್ ಅವು ಇದು ಏನು ಕೊಡಲ್ಲ ನಾವು ಕೊಡೋದು. ನಾವು ಸುಮ್ನೆ ಮರಿ ಹಾಕ್ಬಿಟ್ಟು ಧೂಳು ಬಿಟ್ಬಿಡ್ತೀವಿ ಅಷ್ಟೇ. ನೀವ್ ಬೇರೆ ತರ ಏನು ಬೇರೆ ಇನ್ನೇನು ಅದು ಉಪಯೋಗಿಸಲ್ಲ. ಕೆಲವೊಬ್ರು ಹೇಳ್ತಾರೆ ಕರೆಂಟ್ ಶಾಕ್ ಕೊಡ್ಬೇಕು ಅವಕ್ಕೆ ಮರಗಳಿಗೆ ಅಂತಾರೆ, ನಾವ್ ಅದೇನು ಕೊಡಲ್ಲ. ನಾವೇನಿದ್ರೆ ಹಿಂಗ್ ಹಾಕ್ಬಿಟ್ಟು ಈಚೆ ಹೊರಗಡೆ ಬಿಟ್ಬಿಡ್ತೀವಿ. ಈಗ ನೀವು ಸಾಕಿದ್ರಲ್ಲಿ ಎಷ್ಟು ಈ ಶೆಡ್ ಅಳತೆ ಎಷ್ಟು ಐತೆ ಅಣ್ಣ? ಇದೊಂದು 60 ಅಡಿ ಐತೆ. 60 ಅಡಿ ಉದ್ದ ಐತೆ. ಆಮೇಲೆ ಇದ್ರಲ್ಲಿ ನೀವ್ ಎಷ್ಟೊಂದು ಸಾಕಿದ್ರಿ? ಈಗ ಎಷ್ಟೊಂದು ಇದೆ ನಿಮ್ಮ ಇದ್ರಲ್ಲಿ? ಅಣ್ಣ ಒಂದ್ 80-100 ಗಂಟೆ ಅಣ್ಣ. 80-100 ಗಂಟೆ ಹಂದಿಗಳು, 105 ಗಂಟೆ ಇದೆ. ಆಮೇಲೆ ಇವ್ 80-100 ಗಂಟೆ ಬಿಟ್ಟಿದಿರಲ್ಲ ಹಂದಿಗಳನ್ನ, ನೀವು ವರ್ಷಕ್ಕೆ ಒಂದ್ಸತಿ ಮಾರ್ತಿರೋ ಇಲ್ಲ ಕಟಿಂಗ್ ಹಂದಿಗ್ ಮಾರ್ತಿರೋ, ಇಲ್ಲಾಂದ್ರೆ ನೀವು ಮಾಮೂಲಿ ಬರಿ ಮಾರ್ತೀನಿ ಅಂತ ಹೇಳಿದ್ರಲ್ಲ, ನೀವು ಕಟಿಂಗ್ ಹಂದಿ ಮಾರದೇ ಇಲ್ವ ಯಾವಾಗ್ಲೂ? ಕಟಿಂಗ್ ಹಂದಿ ಮಾರ್ತೀವಿ ನಾವು 6 ತಿಂಗಳಿಗೂ ವರ್ಷಕ್ಕೆ ಒಂದ್ಸಲ ಮಾರ್ತೀವಿ ಕಟಿಂಗ್ ಹಂದಿ. ಅಲ್ಲಿ ಗಂಟ ಮಾರಲ್ಲ. ಆಮೇಲೆ ನೀವು ಎಷ್ಟು ಆದಾಯ ಮಾಡ್ತೀರಾ ವರ್ಷದಲ್ಲಿ? ಎಷ್ಟು ಆದಾಯ ಮಾಡ್ತೀರಾ ವರ್ಷಕ್ಕೆ? ಒಂದ್ 10 ಲಕ್ಷ ಆದಾಯ ಐತೆ ಇಷ್ಟರಲ್ಲಿ ವರ್ಷಕ್ಕೆ. ಆಮೇಲೆ ಈ ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದಿರ? ಬಂಡವಾಳ ಎಷ್ಟು ಹಾಕಿದ್ರ? ಅಣ್ಣ ಇದಕ್ಕ ಒಂದ್ 3 ಲಕ್ಷ ಖರ್ಚಾಗೈತೆ. ಒಂದ್ 3 ಲಕ್ಷ ಖರ್ಚು ಮಾಡಿದಿರಿ ಶೆಡ್ಡಿಗೆ? ಈಗೆಲ್ಲ ನೀವೇ ಮಾಡ್ಕೊಂಡಿರೋದು ಶೆಡ್? ಯಾರು ಮಾಡಿಲ್ಲ ಅಣ್ಣ, ಎಲ್ಲ ಫುಲ್ ನಾವೇ ಮಾಡ್ಕೊಂಡಿರೋದು. ಎ ಟು ಝೆಡ್ ನೀವೇ ಮಾಡಿರೋಂತ ಶೆಡ್ ಇದು.